ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದಾರೆ ಅಂದ್ಕೊಳ್ತೀನಿ. ನೋಡಿ, ನಾನು ಡ್ರೆಸ್ ಹಾಕಿ ರೆಡಿಯಾಗಿದ್ದೇನೆ. ಇದು ಆ್ಯಕ್ಚುಲಿ ನನ್ನ ಡ್ರೆಸ್ ಅಲ್ಲ, ನನ್ನ ಮಾಮಿಯ ಡ್ರೆಸ್. ಸೊ ನಾವು ತಗೊಂಡ್ರೆ ನನ್ನ ಡ್ರೆಸ್ಸನ್ನು ಅವ್ರು ಹಾಕ್ತಾರೆ, ಅವರ ಡ್ರೆಸ್ಸನ್ನು ನಾನು ಹಾಕ್ತೇನೆ. ಸೂಪರ್ ಉಂಟಲ್ವ? ಆನ್ಲೈನಲ್ಲಿ ಇದನ್ನು ಆರ್ಡರ್ ಮಾಡಿ ತರಿಸಿದ್ದಾರೆ ಅವರು. ಸೊ ಮಾಮಿಗೆ ಗಿಫ್ಟ್ ಮಾಡಿದ್ದು, ಒಂದೆರಡು ಸಲ ಅವ್ರು ಹಾಕಿದ್ರು, ಈಗ ನಾನು ಇವತ್ತು ಹಾಕ್ತೀನಿ. ಸೊ ಈ ಡ್ರೆಸ್ಸನ್ನು ಹಾಕ್ಕೊಂಡು ನಾನು ಮಂಗಳೂರಿನ ವೆಂಕಟರಮಣ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನು ಆಲ್ರೆಡಿ ರೆಡಿಯಾಗಿ ಆಗಿತ್ತು. ಮಾಮಿ ಮತ್ತೆ ಸ್ನಾನಕ್ಕೆ ಹೋಗಿ ಮಾಮಿ ಸಹ ರೆಡಿಯಾಗಿದ್ದಾರೆ. ಸೊ ಮಾಮಿಯನ್ನು ಸಹ ಕರ್ಕೊಂಡು ಈಗ ನಾವಿಬ್ಬರು ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಫಸ್ಟ್ ಕದ್ರಿಗೆ ಹೋಗಬೇಕು, ಕದ್ರಿಂದ ಮತ್ತೆ ಬಸ್ ಹತ್ಕೊಂಡು ಮೀಲಾಗ್ರಿಸಿ ಇಳ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಕ್ಚುಲಿ ಮನೇಲಿ ಕಾರ್ ಉಂಟು, ಸ್ಕೂಟ್ರ್ ಉಂಟು, ಅದೆಲ್ಲ ನಮಗೆ ಬೇಡ, ನಾವಿಬ್ಬರು ವಾಕಿಂಗ್ ಹೋಗುವವರು. ನಾನು ವಾಪಸ್ ಮನೆಗೆ ಹೋಗಿ ಮತ್ತೆ ಮೇಲೆ ಹತ್ತುತ್ತಾ ಇದ್ದೇನೆ. ಸೊ ನಮ್ಮ ಮನೆಯಿಂದ ಮೇಲೆ ಹೋಗ್ಲಿಕ್ಕೆ ತುಂಬ ದೂರ ಉಂಟು. ನಾನು ಯಾಕೆ ಬಂದೆ ಗೊತ್ತಾ? ನನ್ನ ಮಾಮಿ ಎವ್ರಿ ಟೈಮ್ ಎಲ್ಲೇ ಹೋಗಲಿ ಫೋನ್ ಬಿಟ್ಟು ಹೋಗೋದು. ಸೊ ಈಗ ಸದೇ ಆಯಿತು, ಮೇಲೆ ರೀಚ್ ಆಗುವಾಗ ಅವರಿಗೆ ನೆನಪಾಯ್ತು ನಾನು ಫೋನ್ ತೊಗೊಳ್ಳಿಲ್ಲ ಅಂತ. ಹಾಗೆ ಈಗ ಫೋನ್ ತೊಗೊಂಡು ಹೋಗ್ಲಿಕ್ಕೆ ಅಂತ ಕೆಳಗೆ ಬಂದೆ. ಅಲ್ಲಿ ಹೋಗಿ ಹತ್ತಿ ನಿಂತು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರು ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಆಟೋ ಸಿಕ್ಕಿದರೆ ಇಲ್ಲಿಂದಲೇ ಹತ್ತಿ ಹೋಗೋದು, ಇಲ್ಲದೇ ಇದ್ದರೆ ಮತ್ತೆ ನಡ್ಕೊಂಡು ಹೋಗಿ ಬಸ್ ಹತ್ತಿ ಹೋಗೋದು. ಇದು ನಮ್ಮ ಮನೆ ಮೇಲೆ ಇರುವಂತಹ ಹೈವೇ. ಸೊ ಇದರಲ್ಲಿ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲೊಂದು ಆಟೋದವನು ಹೋಗ್ತಾ ಇದ್ದ, ಅವನನ್ನು ನಿಲ್ಲಿಸಲಿಕ್ಕೆ ಟ್ರೈ ಮಾಡಿದರು, ಅವನು ಹೋಗಿ ಆಯಿತು. ಏನಾಗೋದಿಲ್ಲ, ಇವತ್ತು ನಡ್ಕೊಂಡು ಹೋಗುವ ನಾವು. ನಾನು ಡೈಲಿ ನಡಿತೇನೆ ಅಲ್ವಾ. ನಾವು ತಾರೆತೋಟದಿಂದ ನಂತೂರಿಗೆ ನಡ್ಕೊಂಡು ಬಂದ್ವಿ. ಆಗ ನಮಗೆ 3 ನಂಬರ 6 ನಂಬರ ಯಾವುದೊಂದು ಉಷಾ ಟ್ರಾವೆಲ್ಸಿದ್ದು ಬಸ್ ಸಿಕ್ಕಿತ್ತು. ಸೊ ಅದರಲ್ಲಿ ಹತ್ಕೊಂಡೀಗ ನಾವು ಕಂಕನಾಡಿ ವಯ ಮೀಲಾಗ್ರೆಸಿಗೆ ಹೋಗ್ತಾ ಇದ್ದೇವೆ. ಇದು ಮಂಗಳೂರಿನ ಟೌನ್ ಹಾಲಿನ ಎದುರುಗಡೆಯಲ್ಲಿರುವಂತಹ ಅಂಡರ್ ಪಾಸ್. ಸೊ ನಾನಿದು ಎಲ್ಲಿರುವಾಗ ಇದರ ವರ್ಕ್ ಆಗ್ತಾ ಇತ್ತು. ನಮಗೆ ಹೋಗ್ಲಿಕ್ಕೆ ಸಿಗ್ತಾ ಇರಲಿಲ್ಲ, ನಾವು ರೋಡ್ ಕ್ರಾಸ್ ಆಗಿ ಹೋಗ್ತಿದ್ವಿ. ಆದರೆ ಇವಾಗ ಅದರ ವರ್ಕ್ ಫುಲ್ ಆಗಿ ಇದರಲ್ಲಿ ಫುಡ್ ಶಾಪ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ನಾವು ಲೇಡಿ ಗಾಸ್ಟನ್ ಹಾಸ್ಪಿಟಲ್ ಹತ್ತಿರದಿಂದಾಗಿ ಕಾರ್ ಶೆಡ್ಗೆ ಹೋದ್ವಿ. ಇಳ್ಕೊಂಡು ಈಗ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಇದು ಪ್ಲೇಸ್ ಎಲ್ಲರಿಗೆ ಸಹ ಗೊತ್ತಿರ್ಬೋದು. ನಾವು ಹಂಪನಕಟ್ಟೆಯಲ್ಲಿ ಬಸ್ಸನ್ನು ಇಳ್ಕೊಂಡು ಬಸ್ಸಿಂದ ಮಾರ್ಕೆಟಿಗೆ ಹೋಗಿ ಕೆಲವು ಸಾಮಾನೆಲ್ಲ ಬೇಕಿತ್ತು. ನೋಡಿ, ಮಾಮಿ 2 ಕೈಯಲ್ಲಿ ತರಕಾರಿ ಹಿಡ್ಕೊಂಡಿದ್ದಾರೆ. ಸೊ ಹಾಗೆ ನಾನು ಸಹ ಒಂದು ಕೈಯಲ್ಲಿ ಇಷ್ಟು ತರಕಾರಿ ಹಿಡ್ಕೊಂಡಿದ್ದೇನೆ. 10 ರೂಪೀಸಿನ ಶಾಪ್ ಹೇಳಿದ್ದಲ್ವ, ಸೊ ಅಲ್ಲಿಂದೆಲ್ಲ ಪರ್ಚೇಸ್ ಮಾಡಿಕೊಂಡು ವೆಂಕಟರಮಣ ಟೆಂಪಲಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಈಗ. ಸೊ ಯಾಕಂದರೆ ನಮ್ಮದು ಭಾರತಿ ಆಂಟಿಯ ಮನೆ ಸಹ ಟೆಂಪಲ್ ಹತ್ತಿರದಲ್ಲೇ ಇರೋದು. ಹಾಗೆ ನಾವು ಅಲ್ಲಿಟ್ಟು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವೆ ಯಾವಾಗಲೂ. ಹಾಯ್. ಅಲ್ಲ ಸಾರಿ, ಇಲ್ಲಿ ನೋಡಿ ಅಜ್ಜ ಬಂದಿದ್ದಾರೆ ಇಲ್ಲಿಗೆ ಇವತ್ತು. ಸೊ ತೇರುಂಟಲ್ಲ, ಹಾಗೆ ಅವ್ರು ಬಂದದ್ದು. ಹಾಗೆ ಇಲ್ಲಿ ಇವರವರದ್ದು ಸಣ್ಣ ಮಗಳು. ಎಂಥದಾ ನಿಂದು? ಬರುವುದಿಲ್ಲ ಕನ್ನಡ ಮಾತಾಡಲಿಕ್ಕೆ, ಮತ್ತೆ ಸ್ಟೈಲ್ ಮಾಡೋದು ಅಲ್ವಾ? ಅಜ್ಜೊನ್ನ ಅಲ್ಲ, ದದ್ದು. ನೋ ದದ್ದು ನಿನ್ನದವರು. ನನಗೆ ಗೊತ್ತಿಲ್ಲ ತೆಗಿಲಿಕ್ಕೆ.
ಇವತ್ತು ನಾವು ವೆಂಕಟರಮಣ ದೇವಸ್ಥಾನದ ಚಂದ್ರಮಂಡಲೋತ್ಸವ ಮತ್ತು ದೇವರ ಉತ್ಸವದ ಬಲಿಗಳನ್ನು ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಹೋಗಬೇಕಾದ್ರೆ ಸಾಂಜಿಯನ್ನು ಅವಳ ಮನೆಗೆ ಬಿಟ್ಟು ನಾನು ಅಜ್ಜ ಮತ್ತು ಗುಂಡು ನಮ್ಮ ಮನೆಗೆ ಹೋದ್ವಿ. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ದೇವಸ್ಥಾನದ ಹೋಳಿಯೊಂದಿಗೆ ಮತ್ತೆ ಸಿಗುವ. ಎಲ್ಲರಿಗೂ ಧನ್ಯವಾದಗಳು.